ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಹಾಂ ಹೇಳಿ, ಏನು ವಿಷಯ? ಏನಿಲ್ಲ ಮೇಡಮ್, ಸರ್ ಹತ್ರ ಮಾತಾಡಿ ನಂಗೆ ಸ್ವಲ್ಪ ರಿಲೀವಿಂಗ್ ಲೆಟರ್ ಕೊಡ್ತೀರಾ? ರಿಲೀವಿಂಗ್ ಲೆಟ್ರಾ? ಯಾಕೆ? ಅದು ಸಿಕ್ಕರೇನೆ ಅಲ್ವಾ ಮೇಡಮ್ ನಾನು ಬೇರೆ ಕಡೆ ಕೆಲ್ಸಕ್ಕೆ ಜಾಯ್ನ್ ಆಗೋಕ್ಕಾಗತ್ತೆ. ಬೇರೆ ಕಡೆ ಕೆಲಸಕ್ಕೆ ನೀವು ಕೆಲಸ ಬಿಡ್ತಿದ್ದೀರಾ? ಹಾಂ ಮೇಡಮ್, ಬಿಡಬೇಕಾಗಿದೆ. ನಂಗೆ ಬೇರೆ ಕಡೆ ಕೆಲಸ ಸಿಕ್ಕಿದೆ ಮೇಡಮ್. ಬೇರೆ ಕಡೆ ಕೆಲಸ ಸಿಕ್ಕಿದೆ? ಇಂಥ ಒಂದು ವಿಷಯ ನೀವು ನನ್ನ ಹತ್ರ ಹೇಳೇ ಇಲ್ವಲ್ಲ? ಸಾರಿ ಮೇಡಮ್, ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ಹೆಂಗೆ ಹೇಳೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಸೈಲೆಂಟ್ ಆಗಿದ್ದೆ. ಬಿಟ್ಟು ಹೋಗ್ತೀನಿ ಅನ್ನೋದೇ ತುಂಬ ಪೇನ್ಫುಲ್ ಸೆಂಟೆನ್ಸ್ ಅಲ್ವಾ ಮೇಡಮ್. ಆದರೆ ಇವಾಗ ಹೋಗೋ ದಿನ ಹತ್ರ ಬಂದಿದೆ. ವಿಧಿ ಇಲ್ಲದೆ ಕಷ್ಟ ಆದರೂ ಹೇಳ್ಕೊತಿದ್ದೀನಿ ಮೇಡಮ್. ದಯವಿಟ್ಟು ನೀವೇ ಬಾಸ್ ಹತ್ರ ಮಾತಾಡಿ ನಂಗೆ ರಿಲೀವಿಂಗ್ ಲೆಟ್ರ್ ಕೊಡಿಸಿ ಮೇಡಮ್. ಅವ್ರನ್ನ ಫೇಸ್ ಮಾಡೋ ಧೈರ್ಯ ನನಗಿಲ್ಲ. ಅವ್ರ ಮುಂದೆ ನಿಂತ್ಕೊಂಡ್ರೆ ನನಗೆ ಮಾತುಗಳೇ ಬರಲ್ಲ ಮೇಡಮ್. ಅಲ್ಲ, ಬಟ್ ಕೆಲಸ ಬಿಟ್ಟು ಹೋಗುವಂಥದ್ದು ಏನಾಗಿದೆ? ಎಲ್ಲ ಚೆನ್ನಾಗೇ ಇತ್ತಲ್ವಾ? ಹಾಂ ಮೇಡಮ್, ಇಲ್ಲೆಲ್ಲ ಚೆನ್ನಾಗೇ ಇದೆ. ಆದರೆ ಎಷ್ಟು ದಿನ ಮೇಡಮ್ ಒಂದೇ ಕಡೆ? ಅದು ಅಲ್ಲದೆ ನನಗೆ UAE ಕೆಲಸ ಸಿಕ್ಕಿದೆ ಮೇಡಮ್. ಗಲ್ಫ್ ಕಂಟ್ರೀಸಿಗೆ ತಕ್ಕಂತೆ ಸಂಬಳ ಮತ್ತು ಸವಲತ್ತುಗಳೆಲ್ಲ ಸಿಗ್ತಿದೆ. ಇಂಥ ಆಪರ್ಚುನಿಟಿ ಮತ್ತೆ ಸಿಗುತ್ತೋ ಇಲ್ವೋ, ಅದಕ್ಕೆ ಸ್ವಲ್ಪ ದುಡ್ಡು ಮಾಡಿ ಲೈಫಲ್ಲಿ ಸೆಟ್ಲ್ ಆಗೋಣ ಅಂತ ಮೇಡಮ್. ನೀವು ನಿಮ್ಮ ಫ್ಯೂಚರ್ಗೋಸ್ಕರ ಹೋಗ್ತಿದ್ದೀರಾ ಅಂದರೆ ಖುಷಿನೇ. ಆ್ಯಂಡ್ ಇನ್ಫ್ಯಾಕ್ಟ್ ಬೇಡ ಅನ್ನೋ ರೈಟ್ಸು ನಮ್ಗೆ ಯಾರಿಗೂ ಇಲ್ಲ. ಬಟ್ ನೀವು ನಿಜವಾಗ್ಲೂ UAEಗೆ ಹೋಗ್ತಿದ್ದೀರಾ? ಹಾಂ ಮೇಡಮ್, ಖಂಡಿತ ನಾನು ಫಾರಿನ್ಗೆ ಹೋಗ್ತಿದ್ದೀನಿ. ಬೇರೆ ಯಾವ ರೀಸನು ಇಲ್ಲ? ಇಲ್ಲ ಮೇಡಮ್, ಬೇರೇನು ರೀಸನ್ ಇಲ್ಲ, ಅದೊಂದೇ ರೀಸನು. ಸರಿ, ಹಾಗಾದ್ರೆ ನಾನು ಗೌತಮ್ ಅವ್ರ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಸಾರಿ ಮೇಡಮ್. ಇಟ್ಸ್ ಓಕೆ. ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದಾರೆ. ಸುಧಾ ಬಗ್ಗೆ ಇವ್ರ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇದೆ ಅಂತ ಇದರಿಂದಾನೇ ಗೊತ್ತಾಗುತ್ತೆ. ಅವಳ ಗಂಡನ ಜೊತೆ ಹೋಗ್ತೀನಿ ಅಂದ್ಕೊಳ್ಳೆ ಇವರು ಕೆಲಸ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿರೋರು ಹೇಗೆ ಬಿಟ್ಟು ಹೋಗೋದಕ್ಕೆ ಸಾಧ್ಯ? ಪುಟ್ಟ, ತಗೋ. ಏನಿದು ಫ್ರೆಂಡ್? ಗಿಫ್ಟು. ಗಿಫ್ಟಾ? ಯಾಕೆ? ನನ್ನ ನೆನಪಿಗೆ ಇಟ್ಕೊ. ನಿಮ್ ನೆನ್ಪ? ಯಾಕೆ? ನೀವ್ ಯಾವಾಗ್ಲೂ ನನ್ ಜೊತೆಲೇ ಇರ್ತೀರಲ್ಲ. ಇಲ್ಲ ಪುಟ್ಟ, ನಾನು ಇನ್ಮೇಲೆ ಇಲ್ಲಿರಲ್ಲ, ಹೊರಡ್ತಾ ಇದ್ದೀನಿ. ಅದಕ್ಕೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ನಿಮ್ಮನ್ನೆಲ್ಲ ಬಿಟ್ಟು ತುಂಬ ದೂರ ಹೋಗ್ತಿದ್ದೀನಿ. ದೂರನಾ? ಎಷ್ಟು ದೂರ? 1000 ಕಿಲೋಮೀಟ್ರು ಆಚೆ ಪುಟ್ಟ. ಫಾರಿನ್ಗೆ ಹೋಗ್ತಾ ಇದ್ದೀನಿ. ನಾನು ಇನ್ಮೇಲೆ ಅಲ್ಲೇ ಇರ್ತೀನಿ. ಇಲ್ಲ ಇಲ್ಲ, ನೀವೆಲ್ಲೂ ಹೋಗುವಾಗಿಲ್ಲ. ನೀವು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ನೀವು ನನ್ನ ಜೊತೆಲೇ ಇರ್ಬೇಕು. ಪ್ಲೀಸ್ ನನ್ನ ಜೊತೆಲೇ ಇರಿ. ಇಲ್ಲ ಪುಟ್ಟ, ನಾನು ಇರಬೇಕು ಅಂತ ಬಯಸಿದ್ರು ಆ ವಿಧಿ ನನ್ನ ಇಲ್ಲಿರಕ್ಕೆ ಬಿಡ್ತಾ ಇಲ್ಲ. ನನ್ನ ಹಣೆಯಲ್ಲಿ ಬರ್ದಿದ್ದು ಇಷ್ಟೇ ಅನ್ಸುತ್ತೆ, ನಿಮ್ಗಳ ಜೊತೆ ಸ್ವಲ್ಪ ದಿನ ಇರೋದಷ್ಟೇ. ನಾನು ಹೋಗ್ಲೇಬೇಕು ಪುಟ್ಟ, ಇಲ್ಲೆಲ್ಲ ಇರೋಕ್ಕಾಗಲ್ಲ. ಇಲ್ಲ ಇಲ್ಲ, ನೀವು ನನಗ್ ಬೇಕು. ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡಿ. ನೀವು ನನ್ನ ಜೊತೆಲಿ ಇಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಪ್ಲೀಸ್ ಹೋಗ್ಬೇಡಿ. ಇಲ್ಲ ಪುಟ್ಟ, ನಾನು ಹೊರಡಲೇಬೇಕು. ಐ ಆಮ್ ಸಾರಿ ಪುಟ್ಟ. ಬರ್ತೀನಿ. ಬಾಯ್. ಪ್ಲೀಸ್ ಫ್ರೆಂಡ್, ನನ್ನ ಬಿಟ್ಟು ಹೋಗ್ಬೇಡಿ. ಮೇಡಮ್, ನಾನು ಹೊರಡ್ತೀನಿ. ಒಂದು ನಿಮಿಷ ರೀ, ನಿಮ್ಮನ್ನೊಬ್ಬರು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ಇವರು ನಟರಾಜ್ ಅಂತ, ಸುಧಾ ಅವ್ರ ಗಂಡ.
ನಮಸ್ತೆ ಸರ್. ಹಾಯ್, ನಮಸ್ಕಾರ. ಸರಿ ಮೇಡಮ್, ನಾನು ಹೊರಡ್ತೀನಿ. ಅದು ಹೇಗೆ? ನೀವು ಊಟ ಮಾಡ್ಕೊಂಡು ಹೋಗಿ. ಇವತ್ತು ಮನೆಯಲ್ಲಿ ಸ್ಪೆಷಲ್ ಅಡುಗೆ ಮಾಡಿಸಿದೀವಿ. ಸುಧಾ ಮತ್ತು ಇವ್ರ ಮದುವೆಯಲ್ಲಿ ನಾವ್ಯಾರೂ ಇರ್ಲಿಲ್ವಲ್ಲ, ಅದಕ್ಕೆ. ಸೊ ನೀವು ಊಟ ಮಾಡ್ಕೊಂಡು ಹೋಗಿ. ಮೇಡಮ್, ನಾನು ಸ್ವಲ್ಪ ಪ್ಲೀಸ್, ಅರ್ಜೆನ್ಸಿ ಇದೆ ಎಮರ್ಜೆನ್ಸಿ ಇದೆ ಅಂತ ಏನು ಹೇಳ್ಬೇಡಿ, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಸರಿ ಮೇಡಮ್. ಕೂತ್ಕೋ. ಮತ್ತೆ ಕೇಳ್ತಾ ಇದ್ದೀನಿ, ನೀನು ಬದಲಾಗಿದೆಯಾ ಅಂತ ನಾವು ನಂಬೋದಲ್ವಾ? ಹೌದು ಸರ್, ನಾನು ಬದಲಾಗಿದ್ದೀನಿ, ಅದಕ್ಕೆ ಬಂದೆ. ನೀವು ಹೇಳಿದ್ಮೇಲೆ ನಾನು ಯೋಚನೆ ಮಾಡಿದೆ ಸರ್. ನನ್ನಿಂದ ತುಂಬ ತಪ್ಪಾಗಿದೆ. ಆ ತಪ್ಪಿಗೆ ಕ್ಷಮೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಸರ್. ಆದರೆ ಒಂದೇ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಮಾಡಿರೋ ತಪ್ಪನ್ನ ತಿದ್ಕೊಂಡು ಬದುಕ್ತೀನಿ ಸರ್. ಈಗ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಸರ್. ಮತ್ತೆ ಆಗಿರೋ ತಪ್ಪನ್ನ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ನಾನು ಒಂಟಿಯಾಗಿ ಬದುಕಿದ್ದು ಸಾಕಾಗಿದೆ ಸರ್. ಇದು ಒಂದು ಜೀವನನ ಅನ್ನಿಸ್ತಾ ಇದೆ. ಪಶ್ಚಾತ್ತಾಪದ ಜೊತೆ ನಾಚಿಕೆನೂ ಆಗ್ತಾ ಇದೆ ಸರ್. ಅದಕ್ಕೆ ಹೆಂಡತಿನ ಬಿಟ್ಟು ಮಗುನ್ ಮಾತ್ರ ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿದೆ ಸರ್. ಅದ್ಯಾಕೆ ಹಾಗೆ ಹೇಳ್ತಾ ಇದೆಯಾ? ಸುಧಾನು ಬಾ ಅಂತ ಕರಿಬೋದಲ್ವಾ? ಇಲ್ಲ ಸರ್, ನಾನು ಮಾಡಬಾರ್ದು ತಪ್ಪನ್ನೆಲ್ಲ ಮಾಡಿದ್ದೀನಿ. ಅದಕ್ಕೆ ಅವಳಿಗೆ ನನ್ನ ಮುಖ ತೋರಿಸೋ ಧೈರ್ಯನೂ ಇಲ್ಲ ಸರ್. ನಾನು ಕರೆದ್ರೆ ಅವಳು ಬರಲ್ಲ ಅನ್ಕೊಂಡು ಅವಳನ್ನ ಕರೆಯೋ ಧೈರ್ಯ ಮಾಡಲಿಲ್ಲ ಸರ್. ಈಗ ಸುಧಾನೇ ನನ್ನ ಜೊತೆ ಬರೋದಕ್ಕೆ ಒಪ್ಕೊಂಡಿದ್ದಾಳೆ. ಇದನ್ನು ಕೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಸರ್. ಇದೊಂಥರ ನನ್ನ ಪಾಲಿಗೆ ಇನ್ನೊಂದು ಜನ್ಮ ಸಿಕ್ಕಾಗೆ ಸರ್. ನಾನು ಖಂಡಿತ ಹೊಸದಾಗಿ ಬದುಕ್ತೀನಿ ಸರ್. ಅವಳನ್ನು ಮಗನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಸರ್. ನನ್ನನ್ನು ನಂಬಿ ಸರ್. ನಾನು ಜೀವನದಲ್ಲಿ ತುಂಬ ನೊಂದು ಬೆಂದಿದ್ದೀನಿ ಸರ್. ನಾನು ಮುಂಚಿನ ನಟರಾಜ ಅಲ್ಲ ಸರ್, ಹೊಸ ನಟರಾಜ ಆಗಿ ಬದಲಾಗಿದ್ದೀನಿ ಸರ್. ಅಮೃತಧಾರೆ